ಹಾಯ್, ಇದು ವೆಡ್ನೆಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಮಗನಿಗೆ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಹಾಗೆ ಬೇಬಿ ಆರೋಗ್ಯನ ಅವ್ರದ್ದು ಕೋಲ್ಡ್ ರಿಲೀಫ್ ರೋಲನ್ನು ನಾನು ಲಾಸ್ಟ್ ದುಬೈಗೆ ಹೋಗೋದಕ್ಕಿಂತ ಮುಂಚೆ ತರಿಸಿದ್ದು. ಚಿಕ್ಕ ಮಗು ಬೇರೆ ಜೊತೆಲಿ ವಿಂಟರ್ ಟೈಮಲ್ಲಿ ನಾನು ಹೋಗಿದ್ದರಿಂದ ಬೇಕಾಗುತ್ತೆ ಅಂತೇಳಿ ತೊಗೊಂಡಿದ್ದೆ. ಬಟ್ ಮಿಸ್ ಆಗಿ ಇಲ್ಲೇ ಬಿಟ್ಟೋಗಿದೆ. ಅದು ಇವಾಗ ಯೂಸ್ ಆಗ್ತಿದೆ. ಜೋರು ಮಳೆ, ಗಾಳಿ, ಚಳಿ ಇದೆ. ಹಾಗಾಗಿ ಬೆಳಗ್ಗೆ ಅವನಿಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಈ ಥರ ಕಾಲಿಗೆ ರೋಲನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಸಾಕ್ಸ್ ಹಾಕಿ ಬೆಚ್ಚಗೆ ಮಲಗಿಸ್ತೀನಿ. ಒಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೋತಾನೆ. ಈ ಟೈಮಲ್ಲಿ ನಾನು ಆರ್ವಿಗೆ ಸ್ವಲ್ಪ ಓದಿಸ್ತೀನಿ. ಯಾಕಂದರೆ ಇವಾಗ ರಜೆ ಮುಗಿತಾ ಇದ್ದ ಹಾಗೇ ಅವಳಿಗೆ ಎಕ್ಸಾಮ್ಸ್ ಇರುತ್ತೆ, ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ. ಬೇರೆ ಸ್ಕೂಲಲ್ಲಿ ಎಕ್ಸಾಮ್ ಆದಮೇಲೆ ರಜೆ ಕೊಡ್ತಾರೆ, ಬಟ್ ಇವಳು ಸ್ಕೂಲಲ್ಲಿ ರಜೆ ಆದಮೇಲೆ ಎಕ್ಸಾಮ್ ಇರುತ್ತೆ. ಸೊ ಕಲ್ತಿರೋದು ನೆನಪೋಗಬಾರ್ದು ಅಂಥೇಳಿ ಡೈಲಿ ಸ್ವಲ್ಪ ಹೊತ್ತು ಓದಿಸ್ತೀನಿ. ಹಾಗೆ ಮಗ ಎದ್ದವನಿಗೆ ಹಾಲು ಮಾಡಿಕೊಡ್ತಿದ್ದೀನಿ. ಡೈಲಿ ಹಾಲು ಕೊಡಲ್ಲ ಅವನಿಗೆ, ಯಾಕಂದರೆ ಅವನಿಗೆ ಹಾಲು ಕುಡಿಯೋದು ಅಷ್ಟೊಂದು ಇಷ್ಟ ಆಗಲ್ಲ. ಬೆಳಿಗ್ಗೆ ಏನು ತಿಂದಿರ್ತಾನೆ, ಎಷ್ಟೊತ್ತಿಗೆ ತಿಂದಿರ್ತಾನೆ ಅದ್ರ ಮೇಲೆ ಡಿಪೆಂಡ್. ಸೊ ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗ ಆಗಿತ್ತು ಅವನದು, ಹಾಗಾಗಿ ಮಾಡಿಕೊಟ್ಟೆ. ಒಂದು ಸ್ವಲ್ಪ ಕುಡ್ದೆ, ಅದಾದಮೇಲೆ ಮತ್ತೆ ಗ್ಲಾಸಿಗೆ ಹಾಕ್ಕೊಂಡು ನಾನೇ ಓಡಾಡಿಸ್ಕೊಂಡು ಕುಡಿಸ್ದೆ. ಇವಾಗಂತೂ ತುಂಬ ತರಲೆ ಆಗಿದ್ದಾನೆ. ಒಂದು ನಿಮಿಷ ಕುತ್ಕೊಳ್ಳೋದಿಲ್ಲ. ಇವಾಗಲೂ ಅಷ್ಟೇ, ಸಿಟೌಟಿಂದ ಕೆಳಗೆ ಇಳಿಯೋದಕ್ಕೆ ನಾನು ಬಿಡಲಿಲ್ಲ ಅಂಥೇಳಿ ಅಲ್ಲಿ ಗ್ಯಾಪಲ್ಲೇ ಇಳಿದು ಹೋಗಿ ಅಲ್ಲಿ ಇರುವೆ ರಾಶಿ ಮೇಲೆ ಕುತ್ಕೊಂಡ್ಬಿಟ್ಟ. ಅದನ್ನು ಕ್ಲೀನ್ ಮಾಡೋದಕ್ಕೂ ಬಿಡ್ತಾ ಇಲ್ಲ. ನೋಡ್ಬೋದು ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಮ್ಮ ಫಿಶ್ ಫ್ರೈ ಜೊತೆಗೆ ಫಿಶ್ ಕರಿ ಮಾಡ್ತೀನಿ ಅಂತಂದಿದ್ರು. ಬಟ್ ಫಿಶ್ ಫ್ರೈ ಮಾಡಿದ್ರು, ಫಿಶ್ ಕರಿ ಮಾಡೋಷ್ಟೊತ್ತಿಗೆ ಊಟ ಟೈಮ್ ಆಯಿತು. ಸೊ ಇವಾಗ ಲೆಮನ್ ತಂಬಳಿ ಮಾಡ್ತೀನಿ, ರಾತ್ರಿಗೆ ಫಿಶ್ ಕರಿ ಮಾಡ್ತೀನಿ ಅಂತ ಅಂದರು. ಸೊ ಈ ಕಾಂಬಿನೇಷನ್ ಕೂಡ ನನಗೆ ತುಂಬ ಇಷ್ಟ. ನಾನು ಬಂದಾಗಿಂದ ಅಮ್ಮ ಡೈಲಿ ಫಿಶ್ ತೊಗೊಳ್ತಾನೆ ಇದ್ದಾರೆ. ಯಾಕಂದರೆ ಶ್ರಾವಣ ಮಾಸದಲ್ಲೇ ನಾನು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಮತ್ತೆ ವಾಪಸ್ ಹೋಗೋ ತನಕ ಮಾಡಿಕೊಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಬಂದಾಗಿಂದ ಡೈಲಿ ಫಿಶ್ ಅಥವಾ ಚಿಕನ್ ಮಾಡ್ತಾನೆ ಇದ್ದಾರೆ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ಶ್ರಾವಣ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇದು ಶ್ರಾವಣ ಸ್ಟಾರ್ಟ್ ಆಗೋದಕ್ಕೂ 1 ವೀಕ್ ಹಿಂದೆ ಮಾಡಿರೋ ವೀಡಿಯೋಸ್. ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೋತಾರೆ, ನಾವು ಕೂಡ ಮಲ್ಕೊಂಡಿದ್ವಿ. ಎದ್ದ ತಕ್ಷಣವೇ ಮಗ ಸೀದಾ ಅಂಗ್ಳಕ್ಕೆ ಹೋಗಿ ಕೆಸರಲ್ಲಿ ಆಟಾಡ್ಬಿಟ್ಟ. ಸೊ ಅವನಿಗೆ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ದೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ಅವನಿಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ. ಫ್ರೂಟ್ಸ್ ಇದ್ದರೆ ಫ್ರೂಟ್ಸೇ ಕೊಡ್ತೀನಿ, ಇಲ್ಲ ಅಂತಂದರೆ ಸೆರೆಲಾಕ್ ಅಥವಾ ಏನಾದರೂ ಮಾಡಿಕೊಡ್ತೀನಿ. ಇವತ್ತು ಅಂಗನವಾಡಿಲಿ ಕೊಡ್ತಾರಲ್ವ, ಆ ಪುಷ್ಟಿ ಪೌಡರ್ ಇತ್ತು, ಅಣ್ಣನ ಮಗನಿಗೆ ಕೊಟ್ಟಿದ್ದು, ಅದನ್ನೇ ಮಾಡಿಕೊಟ್ಟ. ತುಂಬ ಇಷ್ಟಪಟ್ಟು ತಿಂದ. ಹಾಗೆ ಆರ್ವಿ ಕೂಡ ಹಸುವಾಗುತ್ತೆ ಅಂತಂದ್ಲು, ಅವಳಿಗೆ ಡೇಟ್ಸ್ ಕೊಟ್ಟೆ, ಅದನ್ನು ತಿಂದ್ಲು. ಅದಾದಮೇಲೆ ಸ್ಕೂಟರ್ ಆಡಬೇಕು ಅಂದ್ಲು. ಮಳೆ ಕೂಡ ಕಡಿಮೆ ಇತ್ತು ಅಂತ ಹೇಳಿ ರೋಡಿಗೆ ಕರ್ಕೊಂಡು ಹೋದೆ. ಮಕ್ಕಳನ್ನ ಆಟ ಆಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ಜೀರಿಗೆ ಕಷಾಯ ಮಾಡಿ ದೋಸೆ ಮಾಡಿದರು. ಡೈಲಿ ಈವ್ನಿಂಗ್ ಟೈಮಲ್ಲಿ ಜೀರಿಗೆ ಕಷಾಯ ಅಂತೂ ಮಾಡ್ತಾರೆ, ಜೊತೆಲಿ ಏನಾದರೂ ತಿಂಡಿ ಕೂಡ ಮಾಡ್ತಾರೆ. ಯಾಕಂದರೆ ಅಪ್ಪ ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ, ಅವರಿಗೂ ಹಸುವಾಗುತ್ತೆ. ಹಾಗಾಗಿ ಡೈಲಿ ಏನಾದರೂ ಮಾಡ್ತಾರೆ. ಸೊ ಅದನ್ನು ತಿಂದು ಸ್ನಾನ ಮುಗಿಸ್ಕೊಂಡು ಮಗನಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿಕೊಂಡು ಮಲ್ಕೊಂಡ್ವಿ.